ಶಿವಮೊಗ್ಗದ ರೈಲ್ವೆ ನಿಲ್ದಾಣ ಸೇರಿದಂತೆ ವಿವಿಧೆಡೆ ರೈಲ್ವೆ ಪೊಲೀಸರು ಪ್ರಯಾಣಿಕರು ರಸ್ತೆ ಬಳಕೆದಾರರ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದರು. ಲೆವೆಲ್ ಕ್ರಾಸಿಂಗ್ ಗೇಟ್ ನಂಬರ್ 56 ಗೋಟೆಗಂಗೂರು ಶಿವಮೊಗ್ಗ ಟೌನ್ ಮತ್ತು ಕುಂಸಿ ರೈಲು ನಿಲ್ದಾಣಗಳ ಮಧ್ಯೆ ಗೇಟ್ ನಂಬರ್ 50 ಬೊಮ್ಮನಕಟ್ಟೆ ಹಾಗೆ ಕಿಲೋಮೀಟರ್ ನಂಬರ್ 64/900 ಶಿವಮೊಗ್ಗ ಟೌನ್ ಮತ್ತು ಕುಂಸಿ ರೈಲು ನಿಲ್ದಾಣಗಳ ಮಧ್ಯೆ ಶಿವಮೊಗ್ಗ ಟೌನ್ ಮತ್ತು ಭದ್ರಾವತಿ ರೈಲು ನಿಲ್ದಾಣಗಳ ಮಧ್ಯೆ ಶಿವಮೊಗ್ಗ ಟೌನ್ ರೈಲು ನಿಲ್ದಾಣದಲ್ಲಿ ಅಭಿಯಾನ ನಡೆಸಲಾಯಿತು. ಶಿವಮೊಗ್ಗ ಟೌನ್ ರೈಲು ನಿಲ್ದಾಣದ ಆರ್ಪಿಎಫ್ ಸಬ್ ಇನ್ಸ್ಪೆಕ್ಟರ್ ಅನ್ವರ್ ಸಾದಿಕ್, ಎಎಸ್ಐ ಬಸವರಾಜ್ ವಡ್ಕರ್ ಇತರರು ಇದ್ದರು. ಇನ್ನು ಜಾಗೃತಿ ಅಭಿಯಾನದಲ್ಲಿ ಪ್ರಯಾಣಿಕರ ವಸ್ತುಗಳ ಕಳವು, ಚಲಿಸ್ತಾ ಇರುವ ರೈಲುಗಳ ಮೇಲೆ ಕಲ್ಲೆಸೆತ ವಿಷಯಕ್ಕೆ ವಿಶೇಷ ಆದ್ಯತೆಯನ್ನ ನೀಡಲಾಯಿತು. ಇನ್ನು ಈ ಜಾಗೃತಿ ಅಭಿಯಾನವನ್ನ ಸಂಬಂಧಿಸಿದ ಆರ್ಪಿಎಫ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಕೆಲವೊಂದು ಸ್ಥಳಗಳಲ್ಲಿ ನಡೆಸಲಾಯಿತು. ಶಿವಮೊಗ್ಗ ಟೌನ್ ರೈಲು ನಿಲ್ದಾಣದಲ್ಲಿ ಮೇನ್ ಪ್ರವೇಶ ದ್ವಾರದ ಬಳಿ ಇರತಕ್ಕಂಥ ಕೌಂಟರ್ ಮತ್ತು ಪ್ಲಾಟ್ಫಾರ್ಮ್ ನಂಬರ್ 1, 2 ಸಮೀಪ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇನ್ನು ಅಲ್ಲಿ 500ಕ್ಕಿಂತ ಹೆಚ್ಚು ಜನರು ಭಾಗವಹಿಸಿದ್ದು, ಇದರಲ್ಲಿ ಬಹುತೇಕರು ರೈಲಿಗೆ ಏರುವ ಮತ್ತು ಇಳಿಯುವ ಪ್ರಯಾಣಿಕರಾಗಿದ್ದರು. ಇನ್ನು ಪ್ಲಾಟ್ಫಾರ್ಮ್ ವ್ಯಾಪಾರಿಗಳು, ಆಟೋ ಚಾಲಕರು, ಸ್ಟೇಷನ್ ಮಾಸ್ಟರ್ ಮತ್ತು ಇತರೆ ರೈಲ್ವೆ ಸಿಬ್ಬಂದಿಗಳು ಸೇರಿದ್ರು. ಇನ್ನು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪ್ರಯಾಣಿಕರ ಸಾಮಾನುಗಳ ಕಳವು ಬಗ್ಗೆ ತಿಳಿಸಲಾಗಿತ್ತು. ಜೊತೆಗೆ ಟ್ರೇಸ್ ಪಾಸಿಂಗ್, ಚಲಿಸ್ತಾ ಇರುವ ರೈಲುಗಳ ಮೇಲೆ ಕಲ್ಲೆಸೆತ, ಪ್ರಯಾಣಿಕರಿಗೆ ಮದ್ದು ನೀಡಿ ದೋಚುವ ಪ್ರಕರಣಗಳು, ಇನ್ನು ರೈಲು ಹಳಿಗಳ ಮೇಲೆ ವಸ್ತುಗಳನ್ನ ಇಡೋದು, ಹಳಿಗಳ ಮೇಲೆ ಕಸ ಹಾಕೋದು, ಮಹಿಳೆಯರ ಕೋಚ್ನಲ್ಲಿ ಪುರುಷರು ಪ್ರಯಾಣಿಸೋದು, ಇನ್ನು ರೈಲಿನಲ್ಲಿ ದಹನಶೀಲ ವಸ್ತುಗಳನ್ನ ಸಾಗಿಸೋದು, ಫುಟ್ಬೋರ್ಡ್ನಲ್ಲಿ ಪ್ರಯಾಣಿಸದಂತೆ ಎಚ್ಚರಿಕೆ, ಇನ್ನು ತುರ್ತು ಕಿಟಕಿಗಳ ಶಟ್ಟರ್, ಗ್ರಿಲ್ ಮುಚ್ಚುವಿಕೆ, ಮಹಿಳೆಯರು ರೈಲು ಪ್ರಯಾಣದ ಸಮಯದಲ್ಲಿ ದುಬಾರಿ ಆಭರಣಗಳನ್ನ ಧರಿಸದಂತೆ ಸಲಹೆ ನೀಡುವುದು, ಹೀಗೆ ಮುಂತಾದ ವಿಷಯಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಯಿತು. ಈ 3 ಎಐ ಗೇಟ್ಗಳಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ರಸ್ತೆ ಬಳಕೆದಾರರು, ದ್ವಿಚಕ್ರ ವಾಹನ ಹಾಗೆ ಆಟೋ ಹಾಗೆ ಕಾರು, ಇತರೆ ವಾಹನಗಳ ಚಾಲಕರು ಇದ್ರು. ಜಾಗೃತಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರು ಭಾಗವಹಿಸಿದ್ರು. ಅನ್ವರ್ ಸಾದಿಕ್, ಸಬ್ ಇನ್ಸ್ಪೆಕ್ಟರ್, ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ಇದೊಂದು ಕಾರ್ಯಕ್ರಮವನ್ನು ಜೊತೆ ನಡೆಸ್ತಾ ಇದ್ದೀವಿ. ಸೊ ಇಲ್ಲಿ ಬಂದ ಉದ್ದೇಶ ಏನಂತಂದ್ರೆ, ಈಗ ನಾವು ಯೂನಿಫಾರ್ಮ್ ಅಂತ ಹೇಳಿದ್ರೆ ಬೇಗ ಕಾಣುತ್ತೆ ಯೂನಿಫಾರ್ಮ್ ಅಲ್ಲಿ ಇದ್ದೀರಿ ಅಂತ ಅಲ್ವಾ. ನಾವು ಯೂನಿಫಾರ್ಮ್ ಅವರು ಕೂಡ ಏನೋ ನಿಮ್ಮಂಗೆ ಸಿವಿಲಿಯನ್ ಅಷ್ಟೇ, ನಿಮ್ಮ ಸೇವೆ ಮಾಡೋಕ್ಕೋಸ್ಕರ ನಾವು ಯೂನಿಫಾರ್ಮ್ ಹಾಕೊಂಡು ಇಲ್ಲಿ ಬಿಟ್ಟಿದ್ದೀವಿ. ನಾವಿವತ್ತು ನಿಮ್ಮ ಮಧ್ಯೆ ಬಂದು ಏನೋ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಸೇಫ್ಟಿಗೆ ಅಷ್ಟೇ. ನಿಮ್ಮ ಸೇಫ್ಟಿಗಿಂತ ದೊಡ್ಡದು ಯಾರಿಲ್ಲ. ಈಗ ನೋಡಿ, ನೀವೊಬ್ಬರು ನಿಮ್ಮ ಮಗನಿಗೆ ನೀವು ತಂದೆ ಅಲ್ವಾ, ನಿಮ್ಮ ಮಿಸಸ್ಗೆ ನೀವು ಗಂಡ, ಅದೇ ರೀತಿ ತಾಯಿಗೆ ಮಗ, ಎಲ್ಲರೂ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಮಾಡ್ಕೊತಾರೆ. ಈ ರೀತಿ ಕೆಲಸ ಮಾಡಿಕೊಂಡು ನಿಮಗೆ ಪ್ರಯಾಣದ ಸಮಯದಲ್ಲಿ ತಿಂಡಿ ತಿನಿಸುಗಳನ್ನು ಅಪ್ಲೈ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅದನ್ನು ತಗೋಬಾರ್ದು. ಗೊತ್ತಾಯ್ತಾ? ಸರಿ, ನಿಮ್ಮ ಗಾಡಿ ಬಂತು ಕೆಲ್ಸಕ್ಕೆ ನೀವು ದಿನ ಬೆಳಿಗ್ಗೆ ದಾಟ್ತೀರಾ, ಆ ಟೈಮಲ್ಲಿ ನೀವು ನಿಮ್ಮ ಅಕ್ಕಪಕ್ಕದವರಿಗೆ ತಿಳಿಸಿ ಹೇಳಿ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿ ಕಾರ್ಯಕ್ರಮ ಮಾಡೋದು ಉದ್ದೇಶ ನಿಮಗೆ ಅವೇರ್ನೆಸ್ ಮಾಡೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದೇ ರೀತಿ ಗೇಟ್ ಮ್ಯಾನ್ ಇರ್ತಾರೆ, ಅವ್ರು ನಿಮ್ಮ ಸೇವೆಗೆ ಇದ್ದಾರೆ, ಅವರು ಬೇರೆ ಏನಕ್ಕಿಲ್ಲ. ನೀವು ಸೇಫ್ಟಿಯಾಗಿ ಗೇಟ್ ದಾಟ್ಲಿ ಅನ್ನೋ ಉದ್ದೇಶಕ್ಕೆ ಅವ್ರು ಇರೋದು. ಬರೋ ಗಾಡಿಗೆ ಯಾರು ಅಡ್ಡ ಬೀಳ್ಬಾರ್ದು ಅಂತೇಳಿ ಅವರಿಗೂ ನೀವೆಲ್ಲ ಸಹಕಾರ ಕೊಡಿ ಅಷ್ಟೇ ನಾನು ಹೇಳೋದು. ಧನ್ಯವಾದಗಳು. ಸರಗಳ್ಳತನ ಈ ತರ ಪ್ರಕರಣಗಳು ನಡೀತಾ ಇದೆ. ಸೊ ಇದನ್ನ ಹೆಂಗ್ ತಡೆಗಟ್ಟಬೇಕು ನಾವು? ನೀವೇನ್ ಮಾಡ್ತೀರಾ? ಈ ಫಾರ್ ಎಕ್ಸಾಂಪಲ್ ಟ್ರೈನ್ ಬಂತಪ್ಪ ಪ್ಲಾಟ್ಫಾರ್ಮ್ ಮೇಲೆ, ನೀವು ಕೆಲವರು ರಿಸರ್ವೇಷನ್ ಮಾಡಿಸಿರ್ತೀರಾ, AC ಮಾಡಿಸಿರ್ತೀರಾ, ಸ್ಲೀಪರ್ ಅಲ್ಲಿ ಮಾಡಿಸಿರ್ತೀರಾ. ಸೊ ನೀವು ಏನ್ ಗಡಿಬಿಡಿ ಮಾಡ್ತೀರಾ ಅಂದ್ರೆ, ಗಾಡಿ ಬಂದ ತಕ್ಷಣ ನೀವು ಮಾಡೋ ತಪ್ಪು ಏನಂತಂದ್ರೆ, ಒಂದೇ ಒಂದು ಡೋರ್ ಅಲ್ಲಿ 50 ಜನ 100 ಜನ ಸೇರ್ಬಿಡ್ತೀರಾ ಹತ್ತೋದಕ್ಕೆ. ಸೊ ದಯವಿಟ್ಟು ಆತರ ಮಾಡಬೇಡಿ. ಯಾಕಂದ್ರೆ ಗಾಡಿ ನಿಲ್ಲುತ್ತೆ, ನಿಮ್ ಸೀಟ್ ಕನ್ಫರ್ಮ್ ಇರುತ್ತೆ, ಆದ್ರೂ ಕೂಡ ಗಡಿಬಿಡಿ ಮಾಡ್ತೀರಿ. ಆ ಗಡಿಬಿಡಿ ಟೈಮಲ್ಲಿ ಏನ್ ಮಾಡ್ತಾನೆ, ಕಳ್ಳ ಹಾಕಿರ್ತಾನೆ. ಹಿಂದಿಂದ ಕಳ್ಳರು ಒಬ್ಬರೇ ಇರಲ್ಲ, ಓಕೆ, 2-3 ಇರ್ತಾರೆ. ಒಬ್ನು ಬೇಗ ಹತ್ತಿ ಅಂತ ತಳ್ತಾನೆ ಮುಂದೆ. ಇನ್ನೊಬ್ಬ ಕಳ್ಳ ಏನ್ ಮಾಡ್ತಾನೆ, ನಿಮ್ ಜೇಬಲ್ಲಿ ಮೊಬೈಲ್ ಎತ್ತಾನೆ, ಪರ್ಸ್ ಎತ್ತಾನೆ. ಲೇಡೀಸ್ ವ್ಯಾನಿಟಿ ಬ್ಯಾಗ್, ನೈಟ್ ಟೈಮಲ್ಲಿ ವ್ಯಾನಿಟಿ ಬ್ಯಾಗ್ ಹಾಕೊಂಡು 50 ಜನ ಹತ್ತಾ ಇದಾರೆ, ನೀವು ನೂಕುನಕಲಲ್ಲಿ ನೀವು ಹಾಗೆ ಹತ್ತಕ್ಕೆ ಪ್ರಯತ್ನ ಮಾಡ್ತೀರಾ. ಸೊ ಆ ಟೈಮಲ್ಲಿ ಜಿಪ್ ಓಪನ್ ಮಾಡ್ತಾರೆ. ಬರೀ ಕಳ್ಳನೇ ಆಗ್ಬೇಕಂತ ಇಲ್ಲ, ಕಳ್ಳಿಯರು ಇದ್ದಾರೆ. ಓಕೆ, ಲೇಡೀಸು ಕಳ್ಳಿಯರು ಇದ್ದಾರೆ. ಸೊ ನಿಮಗೆ ವ್ಯಾನಿಟಿ ಬ್ಯಾಗ್ ಜಿಪ್ ಓಪನ್ ಮಾಡಿ ಸುಮ್ಮನೆ ಕೈ ಹಾಕೋದು. ಮೊಬೈಲ್ ಸಿಕ್ಕರೆ ಮೊಬೈಲು, ಪರ್ಸ್ ಸಿಕ್ಕರೆ ಪರ್ಸು. ಸೊ ಹುಷಾರಾಗಿರಿ. ಗಾಡಿ ಹತ್ತೋ ಸಮಯದಲ್ಲಿ ನನ್ನ ಜೇಬಲ್ ಮೊಬೈಲ್ ಇದೆಯಾ, ನನ್ನ ಜೇಬಲ್ ಪರ್ಸ್ ಇದೆಯಾ, ನನ್ನ ವ್ಯಾನಿಟಿ ಬ್ಯಾಗ್ ಜಿಪ್ಪು ಓಪನ್ ಆಗಿದೆಯಾ, ಕ್ಲೋಸ್ ಇದೆಯಾ ನೋಡ್ಕೊಂಡು ಹುಷಾರಾಗಿ
ದಯವಿಟ್ಟು ಗಾಡಿ ಎತ್ತಬೇಕು.